ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ವೇರಿಯಸ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 28/2/2025ರಿಂದ 11/4/2025ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪೋಸ್ಟ್ಗಳಿಗೆ ಆನ್ಲೈನ್ ಮೂಲಕವೇ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೇಮ್ ಆಫ್ ದಿ ಪೋಸ್ಟನ್ನು ನೋಡೋದಾದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ನೋಡ್ತೇವೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಮತ್ತು ರಿಸರ್ವೇಷನ್ಗಳನ್ನು ನೋಡೋದಾದರೆ ಇಲ್ಲಿ 36 ಪೋಸ್ಟ್ಗಳಿರ್ತಕ್ಕಂಥದ್ದು. 36 ಪೋಸ್ಟ್ಗಳಲ್ಲಿ ಆನ್ ರಿಸರ್ವ್ ಅವರಿಗೆ 15 ಪೋಸ್ಟ್ಗಳು, OBC ಅವರಿಗೆ 8 ಪೋಸ್ಟ್ಗಳು, SC ಅವರಿಗೆ 6, ST 4, EWS 3 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಇನ್ಕ್ಲೂಡಿಂಗ್ 1 ಪೋಸ್ಟ್ ಏನಪ್ಪ ಅಂದ್ರೆ ರಿಸರ್ವ್ಡ್ ಫಾರ್ PWBD ಅಂದರೆ PWBD ಅವರಿಗೆ 1 ಪೋಸ್ಟ್ ಇರ್ತಕ್ಕಂಥದ್ದು. ಇನ್ನು 7 ಪೋಸ್ಟ್ಗಳನ್ನು ನೋಡೋದಾದರೆ OBC ಅವರಿಗೆ 4 ಪೋಸ್ಟ್, SC ಅವರಿಗೆ 1, PWD 1, ಇನ್ನು PWHH ಅವರಿಗೆ ಒಂದು ಪೋಸ್ಟ್ ಇರತಕ್ಕಂಥದ್ದು. ಇನ್ನು ಪೇ ಲೆವೆಲ್ ಇನ್ ಪೇ ಮೆಟ್ರಿಕ್ಸ್ ಆ್ಯಸ್ ಪರ್ 7th CPC ಅಂತ ಕೊಟ್ಟಿದ್ದಾರೆ. ಸೊ ಲೆವೆಲ್ 6ಅಲ್ಲಿ ಕೊಡ್ತಕ್ಕಂಥದ್ದು 35,400ದಿಂದ 1,12,400ವರೆಗೆ ನಿಮಗೆ ಒಂದು ಪೇ ಲೆವೆಲ್ ಇರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತದಪ್ಪ ಅಂದರೆ 70,000 ಇರ್ತಕ್ಕಂಥದ್ದು. ಇನ್ನು ಅಪ್ಪರ್ ಏಜ್ ಲಿಮಿಟನ್ನು ನೋಡೋದಾದರೆ 28 ವರ್ಷ ಮೀರಿರಬಾರ್ದು ಅಂತ ಹೇಳ್ತಾರೆ. ಇನ್ನು ಪೋಸ್ಟ್ ಕೋಡ್ TA101 ಅಂತ ಕೊಟ್ಟಿದ್ದಾರೆ. ಸೊ ಈ ಪೋಸ್ಟ್ಗೆ ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆಫ್ ಅಟ್ಲೀಸ್ಟ್ 3 years ಫುಲ್ ಟೈಮ್ ಡ್ಯೂರೇಷನ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ 2 years ಇನ್ ದಿ ರಿಲೆವೆಂಟ್ ಏರಿಯಾ ಆರ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಅಥವಾ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ ಇದನ್ನಾದರೂ ಹೊಂದಿರಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲ ಒಂದು ಪೋಸ್ಟ್ಗಳಿಗೆ ಅದರದ್ದೇ ಆದ ಒಂದು ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ಕೊಟ್ಟಿರ್ತಕ್ಕಂಥದ್ದು. ಇದರ ಒಂದು ನೋಟಿಫಿಕೇಷನ್ ಲಿಂಕನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಈ PDF ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ PDF ಒಂದ್ಸಲಿ ಫುಲ್ಲಾಗಿ ಓದ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೋಡ್ ಆಫ್ ಸೆಲೆಕ್ಷನನ್ನು ನೋಡೋದಾದರೆ ಸ್ಕ್ರೀನಿಂಗ್ ಕಮಿಟಿ ವಿಲ್ ಬಿ ಇನ್ವೈಟೆಡ್ ಫಾರ್ ಅ ಟ್ರೇಡ್ ಟೆಸ್ಟ್. ಅಂದರೆ ಸ್ಕ್ರೀನಿಂಗ್ ಕಮಿಟಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇನ್ವೈಟೆಡ್ ಫಾರ್ ಅ ಟ್ರೇಡ್ ಟೆಸ್ಟ್ಗೆ ಇನ್ವೈಟ್ ಮಾಡ್ತಕ್ಕಂಥದ್ದು. ಈ ಟ್ರೇಡ್ ಟೆಸ್ಟಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವರಿಗೆ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನನ್ನು ಇರ್ತಕ್ಕಂಥದ್ದು. ಈ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಬೇಸ್ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು. ಇನ್ನು ಮೋಡ್ ಆಫ್ ರಿಟರ್ನ್ ಎಕ್ಸಾಮಿನೇಷನನ್ನು ನೋಡೋದಾದರೆ ಇಲ್ಲಿ 3 ಪೇಪರ್ಗಳು ಇರ್ತಕ್ಕಂಥದ್ದು. ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3 ಅಂತ ನೋಡ್ತೇವೆ. ಇಲ್ಲಿ ಪೇಪರ್ 2 ಮತ್ತು ಪೇಪರ್ 3 ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಅಂದರೆ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಕ್ಕಂಥದ್ದು. ಇನ್ನು ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ಇಲ್ಲಿ OMR ಬೇಸ್ಡ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರ್ತಕ್ಕಂಥದ್ದು. ಇನ್ನು ಮೀಡಿಯಮ್ ಆಫ್ ಕ್ವಶನ್ಸ್ ಅಂತ ನೋಡೋದಾದರೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ಗಳು ಇರ್ತಕ್ಕಂಥದ್ದು. ಇನ್ನು ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇದು ಡಿಪ್ಲೊಮಾ ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ ಅಲ್ಲಿರ್ತಕ್ಕಂಥ ಒಂದು ಕ್ವಶನ್ಗಳು ಆಗಿರ್ತಕ್ಕಂಥದ್ದು. ಇನ್ನು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ 200 ಕ್ವಶನ್ಗಳು ಇರ್ತಕ್ಕಂಥದ್ದು. ಇನ್ನು ಟೋಟಲ್ ಟೈಮನ್ನು ನೋಡೋದಾದರೆ 3 hour ಟೈಮ್ ಇರ್ತಕ್ಕಂಥದ್ದು. ಇನ್ನು ಪೇಪರ್ 1 ಬಗ್ಗೆ ನೋಡೋದಾದರೆ ಇಲ್ಲಿರ್ತಕ್ಕಂಥ ಟೈಮನ್ನು ನೋಡೋದಾದ್ರೆ 1 hour ಟೈಮ್ ಇರ್ತಕ್ಕಂಥದ್ದು. ಇನ್ನು ಸಬ್ಜೆಕ್ಟ್ ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ನೋಡ್ತೀವಿ. ಇಲ್ಲಿ 50 ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 100 ಮಾರ್ಕ್ಸ್ಗಳು. ಇನ್ನು ನೆಗೆಟಿವ್ ಮಾರ್ಕ್ಸ್ಗಳು ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಇನ್ನು ಪೇಪರ್ 2 ಅನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಡ್ಯೂರೇಷನ್ ನೋಡೋದಾದರೆ 30 ನಿಮಿಷ ಇರ್ತಕ್ಕಂಥದ್ದು. ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ ಅಂತ ನೋಡ್ತೀವಿ. ಇದಕ್ಕೆ 25 ಕ್ವಶನ್ಗಳು ಇರ್ತಕ್ಕಂಥದ್ದು. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 75 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಅಂತ ನೋಡ್ತೀವಿ. ಒಂದು ರಾಂಗ್ ಆನ್ಸರ್ಗೆ 1 ನೆಗೆಟಿವ್ ಮಾರ್ಕ್ ಇರ್ತಕ್ಕಂಥದ್ದು. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ನೋಡಿದ್ರೆ ಇಲ್ಲಿ 25 ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದು. ಟೋಟಲ್ 75 ಮಾರ್ಕ್ಸ್ಗಳು. ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಪೇಪರ್ 3 ಅನ್ನು ನೋಡೋದಾದರೆ ಇಲ್ಲಿ 90 ನಿಮಿಷ ಟೈಮ್ ಇರ್ತಕ್ಕಂಥದ್ದು. ಸಬ್ಜೆಕ್ಟ್ ಬಂದುಬಿಟ್ಟು
ಕನ್ಸರ್ನ್ಡ್ ಸಬ್ಜೆಕ್ಟ್ ಅಂತ ನೋಡ್ತೀವಿ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದ್ರೆ 100 ಕ್ವಶನ್ಗಳು ಇರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 300 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಕೂಡ ಒಂದು ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು. 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್, ಅಂದರೆ ಒಂದು ರಾಂಗ್ ಆನ್ಸರ್ಗೆ ಒಂದು ನೆಗೆಟಿವ್ ಮಾರ್ಕ್ ಇರ್ತಕ್ಕಂಥದ್ದು. ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 11/4/2025 ಆಗಿರ್ತಕ್ಕಂಥದ್ದು. ಯಾರು ಇನ್ನೂ ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೊಂಡಿಲ್ವೋ ಅವರು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಇದರ ಒಂದು PDF ಲಿಂಕನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.